ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2024-25ನೇ ಸಾಲಿನಲ್ಲಿ ನಾವು ಏನು ವೇತನದಿಂದ ಆದಾಯ ತೆರಿಗೆಯನ್ನ ಪಾವತಿಸಿದ್ದೇವೆ, ಪಾವತಿಸಿದಂತ ಆದಾಯ ತೆರಿಗೆಯ ಮೊತ್ತ ನಮ್ಮ ಪಾನ್ ನಂಬರ್ ಅಗೇನ್ಸ್ಟ್ ಆಗಿ ಕ್ರೆಡಿಟ್ ಆಗಿದೆಯಾ ಅನ್ನೋದನ್ನ ಹೀಗೆ ಚೆಕ್ ಮಾಡ್ಕೊಳ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂಥ ಟ್ಯಾಕ್ಸ್ ಡಿಡಕ್ಷನ್ ನಮ್ಮ ಫಾರ್ಮ್ ನಂಬರ್ 16 ನಲ್ಲಿ ಎಂಟ್ರಿ ಆಗಿದೆಯಾ ಅಂತಕ್ಕಂಥದ್ದನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೋಡೋಣ. ಅದಕ್ಕಾಗಿ ನಾವು ಇಂಟರ್ನೆಟ್ ಹೊಂದಿರತಕ್ಕಂತಹ ಕಂಪ್ಯೂಟರ್ನಲ್ಲಿ ಬ್ರೌಸರ್ನಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ ಪೇಜ್ಗೆ ಹೋಗಬೇಕಾಗತ್ತೆ. ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಬ್ರೌಸರ್ನಲ್ಲಿ ಸರ್ಚ್ ಮಾಡಿ ಆಯ್ಕೆಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಮೊದಲನೇ ಆಯ್ಕೆ ಕಾಣುತ್ತೆ. ಅದನ್ನ ಕ್ಲಿಕ್ ಮಾಡೋದ್ರ ಮೂಲಕ ಓಪನ್ ಮಾಡಿ. ಈಗ ನಾವು ಪ್ರತಿಯೊಬ್ಬ ಯೂಸರ್ ಲಾಗಿನ್ ಆಗ್ತಕ್ಕಂಥ ಲಾಗಿನ್ ಪೇಜ್ ಅಲ್ಲಿ ಇದ್ದೀವಿ. ಯಾರು ಟ್ಯಾಕ್ಸ್ ಪೇಯರ್ ಇರ್ತಾರೆ ಆ ಟ್ಯಾಕ್ಸ್ ಪೇಯರ್ ಲಾಗಿನ್ ಆಗ್ತಕ್ಕಂಥ ಲಾಗಿನ್ ಪೇಜ್ ಇದು. ಇದರಲ್ಲಿ ಬಲಭಾಗದ ಮೇಲ್ಭಾಗದಲ್ಲಿ ಗಮನಿಸಬಹುದು ಲಾಗಿನ್ ಅಂತ ಇದೆ ಮತ್ತು ರಿಜಿಸ್ಟರ್ ಅಂತ ಇದೆ. ಆಲ್ರೆಡಿ ರಿಜಿಸ್ಟರ್ ಆಗಿರ್ತಕ್ಕಂಥವರು ಲಾಗಿನ್ ಆಗಿ ಅವರು ಕಟ್ಟಿರ್ತಕ್ಕಂತಹ ಎಲ್ಲ ರೀತಿಯ ತೆರಿಗೆಗಳನ್ನ ಎಷ್ಟು ಪಾವತಿಸಿದ್ದಾರೆ ಅದನ್ನ ಅಮೌಂಟ್ ಅನ್ನು ಚೆಕ್ ಮಾಡ್ಕೋಬಹುದು. ರಿಜಿಸ್ಟರ್ ಆಗಿಲ್ಲ ಅಂದ್ರೆ ಹೊಸದಾಗಿ ಕೂಡ ರಿಜಿಸ್ಟರ್ ಆಗಬಹುದಾಗಿರುತ್ತೆ. ಈಗ ರಿಜಿಸ್ಟರ್ ಆಗಿರ್ತಕ್ಕಂಥವರು ಲಾಗಿನ್ ಆಗಿ ಕಟ್ಟಿರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ TDS ಏನಿರುತ್ತೆ ಅದನ್ನ ಚೆಕ್ ಮಾಡ್ತಕ್ಕಂಥದ್ದು ಹೇಗೆ ಅನ್ನೋದನ್ನ ನೋಡೋಣ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಈಗ ಲಾಗಿನ್ ಪೇಜ್ ಅಲ್ಲಿ ಇದ್ದೀವಿ. ಪ್ರತಿಯೊಬ್ಬ ಟ್ಯಾಕ್ಸ್ ಪೇಯರ್ ಕೂಡ ಲಾಗಿನ್ ಆಗ್ಲಿಕ್ಕೆ ಅವರ ಪಾನ್ ನಂಬರ್ ಯಾವಾಗಲೂ ಕೂಡ ಯೂಸರ್ ID ಆಗಿರುತ್ತೆ. ಅವರ ಪಾನ್ ನಂಬರ್ನ ಬಳಸಿ ಇಲ್ಲಿ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಪಾಸ್ವರ್ಡ್ ಅನ್ನ ಎಂಟರ್ ಮಾಡತಕ್ಕಂಥ ವಿಂಡೋಗೆ ನಾವು ಬರ್ತೀವಿ. ಇದರಲ್ಲಿ ಪಾನ್ ನಂಬರ್ ಕಾಣಿಸುತ್ತೆ, ಅನಂತರ ಲಾಗಿನ್ ಅಂತ ಇರುತ್ತೆ. ಅಲ್ಲಿ ಕಾಣ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಂತರ ಇಲ್ಲಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಕಂಟಿನ್ಯೂ ಅಂತಕ್ಕಂಥ ಆಯ್ಕೆಯನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಲಾಗಿನ್ ಆಗಬಹುದಾಗಿರುತ್ತೆ. ಲಾಗಿನ್ ಆದ ನಂತರ ನಮಗೆ ಅನೇಕ ಆಯ್ಕೆಗಳು ಮೇಲ್ಭಾಗದಲ್ಲಿ ಕಾಣಿಸುತ್ತೆ. ಡ್ಯಾಶ್ ಬೋರ್ಡ್ ಇದೆ, ಇ ಫೈಲ್ ಇದೆ, ಆಥರೈಸ್ ಪಾರ್ಟ್ನರ್ಸ್, ಸರ್ವಿಸಸ್, AIS, ಪೆಂಡಿಂಗ್ ಆಕ್ಷನ್ಸ್, ಈ ತರ ಎಲ್ಲ ಇದೆ ಆಪ್ಷನ್ ಇದೆ. ನಾವೀಗ ನಮ್ಮ 26AS ಅನ್ನ ನೋಡಬೇಕು ಅಂದ್ರೆ ಈ ಫೈಲ್ ಅಂತಕ್ಕಂಥ ಎರಡನೇ ಆಯ್ಕೆ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮಗೆ ಸಬ್ ಆಪ್ಷನ್ಸ್ ಓಪನ್ ಆಗುತ್ತೆ. ಆ ಸಬ್ ಆಪ್ಷನ್ಸ್ ಗಳಲ್ಲಿ ನಾವು ಮೊದಲನೇ ಆಯ್ಕೆ ಮೇಲೆ ಕರ್ಸರ್ನ ಇಟ್ಕೊಂಡ್ರೆ ಮತ್ತೆ ಅದರ ಮುಂಭಾಗದಲ್ಲಿ ಇನ್ನೂ ಕೂಡ ಆಯ್ಕೆಗಳು ಓಪನ್ ಆಗುತ್ತೆ. ಹಾಗೇನೆ ಮುಂದೆ ಚಲಿಸಿ ನಾವು ವ್ಯೂ ಫಾರ್ಮ್ ನಂಬರ್ 26AS ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿಗೆ ಅಲ್ಲೊಂದು ಮೆಸೇಜ್ ಓಪನ್ ಆಗುತ್ತೆ. ಅದನ್ನ ನಾವು ಕನ್ಫರ್ಮ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಈಗ ನಾವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಇಂದ ನೇರವಾಗಿ ಟ್ರೇಸಸ್ ವೆಬ್ಸೈಟ್ಗೆ ಎಂಟರ್ ಆಗಿರ್ತೀವಿ. ಟ್ರೇಸಸ್ ನಲ್ಲಿ ನಮ್ಮ ವೇತನದಿಂದ ಕಟಾವಣೆಯಾದಂತಹ TDS ಏನಿರುತ್ತೆ ಅದು ಜಮಾ ಆಗಿರೋದನ್ನ ತೋರಿಸುತ್ತೆ. ಅದರ ಮುಂಭಾಗದಲ್ಲಿ ನಮಗೊಂದು ಅಟೆನ್ಷನ್ ಟ್ಯಾಕ್ಸ್ ಪೇಯರ್ ಅಂತ ಹೇಳಿ ಮೆಸೇಜ್ ಓಪನ್ ಆಗಿರುತ್ತೆ. ಅದರ ಒಂದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರೊಸೀಡ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ಇದರಲ್ಲಿ ನಮಗೆ ವ್ಯೂ ಟ್ಯಾಕ್ಸ್ ಕ್ರೆಡಿಟ್ ನೀವು ನೋಡಬಹುದು, ಇಲ್ಲಿ ಆಯ್ಕೆ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾವಿಲ್ಲಿ ಅಸೆಸ್ಮೆಂಟ್ ಇಯರ್ ಮತ್ತು ವ್ಯೂ ಆಸ್ ಅಂತಕ್ಕಂಥ ಎರಡು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಆಯ್ಕೆ ಓಪನ್ ಆಗುತ್ತೆ. ಅಸೆಸ್ಮೆಂಟ್ ಇಯರ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.
ಅಸೆಸ್ಮೆಂಟ್ ಇಯರ್ 24-25ಕ್ಕೆ ಬಂದು 25-26 ಆಗಿರುತ್ತೆ. ಅಸೆಸ್ಮೆಂಟ್ ಇಯರ್ 2025-26 ಜೊತೆಗೆ ವ್ಯಾಸ್ನಲ್ಲಿ HTML ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಕೆಳಭಾಗದಲ್ಲಿ ವ್ಯೂ ಬಾರ್ ಡೌನ್ಲೋಡ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಾದ್ಮೇಲೆ ಅದು ರೊಟೇಟ್ ಆಗುತ್ತೆ ಮತ್ತೆ ಹಾಗೇನೆ ಉಳಿಯುತ್ತೆ. ಅದಾದ ನಂತರ ಪಕ್ಕದಲ್ಲಿ ಎಕ್ಸ್ಪೋರ್ಟ್ ಆಸ್ PDF ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಮಗೆ 26 AS ಏನಿದೆ ಅಥವಾ ನಮ್ಮ ಟ್ಯಾಕ್ಸ್ TDS ಏನಿರುತ್ತೆ ಅದ್ರ ಕಟ್ಟಿರ್ತಕ್ಕಂತಹ ವಿವರಗಳಿರ್ತಕ್ಕಂಥ ಒಂದು ಫಾರ್ಮ್ ಡೌನ್ಲೋಡ್ ಆಗುತ್ತೆ. ಅದ್ರ ಜೊತೆಗೆ ನಾವಿಲ್ಲಿ ಕೆಳಭಾಗದಲ್ಲಿ ಬಂದ್ರೆ ನಾವಿಲ್ಲಿ ನೋಡ್ಬೋದು ನೇಮ್ ಆಫ್ ದ ಡಿಡಕ್ಟರ್, ಟೋಟಲ್ ಟ್ಯಾಕ್ಸ್ ಕ್ರೆಡಿಟೆಡ್, ಡಿಡಕ್ಟೆಡ್ ಎಲ್ಲ ಕೂಡ ಇಲ್ಲಿ ತೋರಿಸುತ್ತೆ. ಈಗ ನಾವು ಡೌನ್ಲೋಡ್ ಆದಂತಹ ಫಾರ್ಮ್ ಏನಿರುತ್ತೆ ಅದನ್ನು ಓಪನ್ ಮಾಡೋಣ. ನೀವಿಲ್ಲಿ ನೋಡ್ಬೋದು ಟ್ಯಾಕ್ಸ್ ಎಷ್ಟು ಡಿಡಕ್ಟ್ ಆಗಿದೆ, ಯಾವ ಮಂತಲ್ಲಿ ಡಿಡಕ್ಟ್ ಆಗಿದೆ, ಎಷ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ನಮ್ಮ ಟ್ಯಾಕ್ಸ್ ಕ್ರೆಡಿಟ್ ಆಗಿದೆ ಅಂತಕ್ಕಂಥ ವಿವರಗಳನ್ನು ನಾವಿಲ್ಲಿ ಈ ರೀತಿಯಾಗಿ ನೋಡ್ಬೋದಾಗಿರುತ್ತೆ. ಇದಕ್ಕಾಗಿ ನೀವು ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಿರ್ಬೇಕು ಪಾನ್ ನಂಬರಿಂದ. ಆ ನಂತರ ನಾವು ಇದನ್ನೆಲ್ಲ ವಿವರಗಳನ್ನು ನೋಡ್ಬೋದಾಗಿರುತ್ತೆ. ಧನ್ಯವಾದಗಳು.